ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಆದಂಥ ಒಂದು ದೊಡ್ಡ ಪೊಲಿಟಿಕಲ್ ಡೆವಲಪ್ಮೆಂಟ್ ಅದೇನೆಂದರೆ, ಶಿವಾನಂದ ಪಾಟೀಲ್ ಅವರು ತಮ್ಮ MLA ಸ್ಥಾನಕ್ಕೆ ರಿಸೈನ್ ಮಾಡಿಬಿಟ್ರು. ಯಾಕೆ ಶಿವಾನಂದ ಪಾಟೀಲ್ ಅವರು ರಿಸೈನ್ ಮಾಡಿದ್ರು? ಯತ್ನಾಳ್ ಅವರು ಕೊಟ್ಟಂತ ಅಂತ ದೊಡ್ಡ ಸವಾಲೇನು? ಜೊತೆಗೆ ಈಗ ಶಿವಾನಂದ ಪಾಟೀಲ್ ಅವರು ರಿಸೈನ್ ಮಾಡಿದ್ದಾಗಿದೆ, MLA ಸ್ಥಾನಕ್ಕೆ ರಿಸೈನ್ ಮಾಡಿದ್ದಾಗಿದೆ. ಅದಾದ ನಂತರ ಇದೀಗ ಯತ್ನಾಳ್ ಅವರ ಸರದಿ. ಯತ್ನಾಳ್ ಅವರು ಯಾವಾಗ ತಮ್ಮ MLA ಕ್ಷೇತ್ರಕ್ಕೆ ರಿಸೈನ್ ಮಾಡ್ತಾರೆ? ಯಾವಾಗ ಯತ್ನಾಳ್ ಅವರು MLA ಸ್ಥಾನಕ್ಕೆ ರಿಸೈನ್ ಮಾಡಿ ಇಬ್ರು ಕೂಡ ಒಂದೇ ಕ್ಷೇತ್ರದಲ್ಲಿ ಯಾವಾಗ ಸ್ಪರ್ಧೆ ಮಾಡ್ತಾರೆ? ಅದು ಬಿಜಾಪುರ ನಗರದಿಂದ ಸ್ಪರ್ಧೆ ಮಾಡ್ತಾರೋ ಅಥವಾ ಬಸವನ ಬಾಗೇವಾಡಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೋ? ಇವೆಲ್ಲವನ್ನ ತಿಳಿಯುವ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಕಾಮೆಂಟ್ಗಳ ಮುಖಾಂತರ ಯತ್ನಾಳ್ ಮತ್ತು ಶಿವಾನಂದ ಪಾಟೀಲ್ ಅವರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು. ಎಸ್ ವೀಕ್ಷಕರೇ, ಇವತ್ತು ಮಧ್ಯಾಹ್ನ ಆದಂತ ದೊಡ್ಡ ಪೊಲಿಟಿಕಲ್ ಹೈಡ್ರಾಮಾ ಇದೆಯಲ್ಲ, ಅದಕ್ಕೆ ಸಾಕ್ಷಿಯಾಗಿದ್ದು ಶಿವಾನಂದ ಪಾಟೀಲ್ ಮತ್ತು ಯತ್ನಾಳ್ ಅವರ ನಡುವೆ ನಡೆದಂತ ಒಂದು ದೊಡ್ಡ ಮಾತಿನ ಸಮರ. ಆ ಮಾತಿನ ಸಮರಕ್ಕೆ ಬೇಸತ್ತು ನೊಂದು ಬೆಂದಂತ ಶಿವಾನಂದ ಪಾಟೀಲ್ ಅವರು ತಮ್ಮ MLA ಕ್ಷೇತ್ರಕ್ಕೆ ಬಸವನ ಬಾಗೇವಾಡಿ ಕ್ಷೇತ್ರದಿಂದ ಗೆದ್ದು ಬಂದಂತ ತಮ್ಮ MLA ಸ್ಥಾನಕ್ಕೆ ರಿಸೈನ್ ಮಾಡಿಬಿಟ್ರು. ಅದಾದ ನಂತರ ರಿಸೈನ್ ನಲ್ಲಿ ಸ್ವಲ್ಪ ಸುದೀರ್ಘವಾಗಿ ಬರೆದು ಆ ಸುದೀರ್ಘ ರಾಜೀನಾಮೆ ಪತ್ರವನ್ನ ಸ್ಪೀಕರ್ ಅವರಿಗೆ ಕೊಟ್ಟರು. ಸ್ಪೀಕರ್ ಅವರು ಕೂಡ ಅದನ್ನು ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಯಾಕಂದ್ರೆ ಅದಕ್ಕೆ ಸ್ವಲ್ಪ ಕಂಡೀಷನ್ಸ್ ಇದೆ. ಅದನ್ನ ನೋಡಿ ಅಳಿದು ತೂಗಿ ಅದು ಅಂದ್ರೆ ಯತ್ನಾಳ್ ಅವರು ಕೂಡ ರಿಸೈನ್ ಮಾಡಿದ ನಂತರ ಶಿವಾನಂದ ಪಾಟೀಲ್ ಅವರ ರಿಸಿಗ್ನೇಷನ್ ಅಕ್ಸೆಪ್ಟ್ ಆಗುವಂತ ಸಾಧ್ಯತೆ ಕೂಡ ಇದೆ. ಅದು ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದಕ್ಕೆ ತುಂಬಾ ಟೈಮ್ ಇರುತ್ತೆ. ಹಾಗಾದ್ರೆ ಶಿವಾನಂದ ಪಾಟೀಲ್ ಅವರು ಯಾಕೆ ರಿಸೈನ್ ಮಾಡಿದ್ರು? ಶಿವಾನಂದ ಪಾಟೀಲ್ ಅವರು ಯಾಕೆ ರಿಸೈನ್ ಮಾಡುದು ಎನ್ನುವುದನ್ನು ನೋಡ್ತಾ ಹೋದ್ರೆ, ಕೆಲ ದಿನಗಳ ಹಿಂದಿನಿಂದ ಯತ್ನಾಳ್ ಮತ್ತು ಶಿವಾನಂದ ಪಾಟೀಲ್ ಅವರ ಮಧ್ಯೆ ದೊಡ್ಡ ವಾಕ್ಸಮರವೇ ನಡೀತಾ ಇದೆ. ನೋಡಿ, ಇದಕ್ಕೆ ಯತ್ನಾಳ್ ಅವರಿಗೆ ಮತ್ತು ಶಿವಾನಂದ ಪಾಟೀಲ್ ಸಂಬಂಧ ಇರಲಿಲ್ಲ. ಆದ್ರೆ ಯಾವಾಗ ಯತ್ನಾಳ್ ಅವರು ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಹಗುರವಾಗಿ ಮಾತಾಡಿದ್ರಲ್ಲ, ಅಂದ್ರೆ ಯತ್ನಾಳ್ ಅವರು ಅದನ್ನ ಬೇರೆ ತರ ಮಾತಾಡ್ತಾರೆ, ಆದ್ರೆ ಈ ಜನರಿಗೆ ತಲುಪಿದ್ದೇನೆಂದ್ರೆ ಯತ್ನಾಳ್ ಅವರು ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರು ಎನ್ನುವ ರೀತಿಯಲ್ಲಿ ಬಿಂಬಿತವಾದಾಗ ಸಹಜವಾಗಿ ಮುಸ್ಲಿಂ ಸಮುದಾಯದವರು ಯತ್ನಾಳ್ ಅವರ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡ್ತಾರೆ. ಯತ್ನಾಳ್ ಅವರು ಕ್ಷಮೆ ಕೇಳಬೇಕು, ಯತ್ನಾಳ್ ಅವರು ನಮ್ಮ ಧರ್ಮದ ಉನ್ನತ ಸ್ಥಾನದಲ್ಲಿರುವಂತಹ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ, ಪ್ರವಾದಿಗಳ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಅನ್ನೋ ದೃಷ್ಟಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ. ಆ ಪ್ರತಿಭಟನೆಯಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ನಡೆದಂತ ಆ ಪ್ರತಿಭಟನೆಯಲ್ಲಿ ಬಸವನ ಬಾಗೇವಾಡಿ ಕ್ಷೇತ್ರದ MLA ಆಗಿರುವಂತಹ ಶಿವಾನಂದ ಪಾಟೀಲ್ ಅವರು ಭಾಗವಹಿಸುತ್ತಾರೆ. ಜೊತೆಗೆ ವಿಜಯಾನಂದ ಕಾಸಂಪುರ್ ಅವರು ಭಾಗವಹಿಸುತ್ತಾರೆ. ಭಾಗವಹಿಸಿದ ನಂತರ ಅಲ್ಲಿ ಮುಸ್ಲಿಂ ಸಮುದಾಯದ ಅನೇಕ ಯುವತಿಯರು ಇರ್ತಾರೆ ಮತ್ತು ಮುಸ್ಲಿಂ ಧರ್ಮಗುರುಗಳು ಇರ್ತಾರೆ. ಅವರ ಮನವೊಲಿಸಲಿಕ್ಕೆ, ಅವರ ಮೆಚ್ಚುಗೆಗೆ ಪಾತ್ರವಾಗಲಿಕ್ಕೆ ಶಿವಾನಂದ ಪಾಟೀಲ್ ಮತ್ತು ವಿಜಯಾನಂದ ಕಾಶಂಪುರ್ ಅವರು ಯತ್ನಾಳ್ ಅವರ ಬಗ್ಗೆ ಸ್ವಲ್ಪ ಹಗುರವಾಗಿ ಮಾತನಾಡ್ತಾರೆ. ಹಂದಿ, ನಾಯಿ, ಕುರಿ, ಕೋಳಿ, ಹಾಗೆ ಹೀಗೆ ಎಮ್ಮೆ, ಹುಚ್ಚುನಾಯಿ ಇವೆಲ್ಲ ಕೂಡ ಮಾತಾಡ್ತಾರೆ. ಅದರಿಂದ ಸಿಟ್ಟುಗೊಂಡಂತ ಅದನ್ನ ಕೇಳಿಸ್ಕೊಂಡಂತ ಆ ಮಾತನ್ನ ಕೇಳಿಸ್ಕೊಂಡಂತ ಯತ್ನಾಳ್ ಅವರು ನೇರವಾಗಿ ಸವಾಲಾಗ್ತಾರೆ. ಶಿವಾನಂದ ಪಾಟೀಲ್ ಅವರು ಪಾಟೀಲ್ರೇ ಅಲ್ಲ, ಅವರು ಬೇರೆ ಜಾತಿಯವರು, ಬೇರೆ ಧರ್ಮದವರು. ಪಾಟೀಲ್ ಹೆಸರನ್ನು ಇಟ್ಕೊಂಡ್ರೆ ನಮ್ಗೆ ಸ್ವಲ್ಪ ಗೌರವ ಬರುತ್ತೆ, ನಮ್ಗೆ ಮತ ಹಾಕ್ತಾರೆ ಅನ್ನೋ ದೃಷ್ಟಿಯಲ್ಲಿ ಅವರು ಪಾಟೀಲ್ ಹೆಸರನ್ನು ಇಟ್ಕೊಂಡು ಜನರ ಕರ್ಟಸಿಯನ್ನು ಗಿಟ್ಟಿಸ್ಕೊಳ್ತಾ ಇದ್ದಾರೆ. ಶಿವಾನಂದ ಪಾಟೀಲ್ ಅವರು ನಿಜವಾಗಿ ಅಪ್ಪಂಗೆ ಹುಟ್ಟಿದ್ರೆ ಬಸವನ ಬಾಗೇವಾಡಿ ಕ್ಷೇತ್ರದಿಂದ ರಿಸೈನ್ ಮಾಡಿ ಅಲ್ಲಿ ನಿಂತ್ಕೊಳ್ಳಿ, ನಾನು ಕೂಡ ನನ್ನ ಕ್ಷೇತ್ರಕ್ಕೆ ರಿಸೈನ್ ಮಾಡಿ ನಿಮ್ಮ ಕ್ಷೇತ್ರದಲ್ಲಿ ಬಂದು ನಿಂತು ಪಕ್ಷೇತರವಾಗಿ ನಿಂತು ಗೆದ್ದು ತೋರಿಸ್ತೇನೆ. ನಿಮ್ಗೆ ನಿಜವಾಗ್ಲೂ ತಾಕತ್ತಿದ್ರೆ ಈ ಶುಕ್ರವಾರದ ಒಳಗೆ ನೀವು ಬಸವನ ಬಾಗೇವಾಡಿ ಕ್ಷೇತ್ರದ MLA ಸ್ಥಾನಕ್ಕೆ ರಿಸೈನ್ ಮಾಡಬೇಕು ಎನ್ನುವ ಸವಾಲನ್ನು ಹಾಕ್ತಾರೆ. ಆ ಸವಾಲನ್ನ ಕೇಳಿದಂತ, ಆ ಸವಾಲಿನಿಂದ ಸ್ವಲ್ಪ ಬೆಂದಂತ ನೊಂದಂತ ಶಿವಾನಂದ ಪಾಟೀಲ್ ಅವರು ಓಕೆ ಏನಾದ್ರೂ ಅಂದ್ಕೊಂಡ್ರೆ ನನಗೆ ಪರವಾಗಿರ್ಲಿಲ್ಲ. ಯಾಕಂದ್ರೆ ಶಿವಾನಂದ ಪಾಟೀಲ್ ಅವರ ತಂದೆ ಮತ್ತು ಯತ್ನಾಳ್ ಅವರ ತಂದೆ ಗೆಳೆಯರಾಗಿದ್ರು, ಬಿಸ್ನೆಸ್ ಪಾರ್ಟ್ನರ್ ಆಗಿದ್ರು. ಆದ್ರೆ ಆ ಸಂಬಂಧ ಈಗ ಹಳಿಸಿದೆ, ಆದ್ರೂ ಪರವಾಗಿಲ್ಲ, ಏನೋ ಮಾತಾಡ್ತಾರೆ ಅನ್ಬೋದಿತ್ತು. ಆದ್ರೆ ಯಾವಾಗ ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ ಎನ್ನುವ ಒಂದು ಮಾತು ಹೇಳಿದ್ರಲ್ಲ, ಅದರಿಂದ ಸ್ವಲ್ಪ ಆಕ್ರೋಶಗೊಂಡ್ರು ಶಿವಾನಂದ ಪಾಟೀಲ್ ಅವರು, ರೊಚ್ಚಿಗಿದ್ರು. ಕೊನೆಗೆ ಈ ಬಾಯಿ ಬಂದಂಗೆ ಮಾತನಾಡುವಂತ ಯತ್ನಾಳ್ ಅವರ ಮಾತನ್ನ ನಿಲ್ಲಿಸಲೇಬೇಕು ಅನ್ನೋ ದೃಷ್ಟಿಯಲ್ಲಿ ಸಿಟ್ಟುಗೊಂಡಂತ ಒಂದು ನಿರ್ಣಯಕ್ಕೆ ಬಂದು ಓಕೆ ಏನ್ ಬೇಕಾದ್ರೆ ಆಗ್ಲಿ, ಈಗಾಗಲೇ ನಾನು 6 ಬಾರಿ ಬಸವನ ಬಾಗೇವಾಡಿ ಕ್ಷೇತ್ರ MLA ಆಗಿದ್ದೇನೆ. ಅದು JDS ನಿಂದ ಇರ್ಬೋದು ಅಥವಾ ಅದು BJP ಇಂದ ಇರ್ಬೋದು, ಜೊತೆಗೆ ಅದು ಕಾಂಗ್ರೆಸ್ ನಿಂದ ಇರ್ಬೋದು. 3 ಪಕ್ಷಗಳಲ್ಲಿ ಕೂಡ ನಿಂತು ಸ್ವಂತ ಬಲದಿಂದ ನಾನು ಗೆದ್ದು ಬಂದಿದ್ದೇನೆ. ಹಾಗಾಗಿ ಮತ್ತೊಮ್ಮೆ ಕೂಡ ನಾನು ಈ ಬಸವನ ಬಾಗೇವಾಡಿ ಕ್ಷೇತ್ರದಿಂದ ರಿಸೈನ್ ಮಾಡಿ ಬಸವನ ಬಾಗೇವಾಡಿ ಯತ್ನಾಳ್ ಅವರು ಬಂದರೂ ಪರವಾಗಿಲ್ಲ, ಅಲ್ಲೇ ನಾನು ಪಕ್ಷೇತರವಾಗಿ ನಿಲ್ತೇನೆ. ಜೊತೆಗೆ ಬಿಜಾಪುರ ನಗರ ಇದೆಯಲ್ಲ, ಆ ಸಿಟಿ ರಿಸೈನ್ ಮಾಡಿದ್ರು ಕೂಡ ಯತ್ನಾಳ್ ಅವರ ವಿರುದ್ಧ ಅಲ್ಲಿ ನಾನು ನಿಲ್ತೇನೆ. 2 ಕ್ಷೇತ್ರದ ಆಯ್ಕೆ ಯತ್ನಾಳ್ ಅವರಿಗೆ ಬಿಟ್ಟಿದೆ ಅನ್ನೋ ದೃಷ್ಟಿಯಲ್ಲಿ ಇವತ್ತು ರಿಸೈನ್ ಮಾಡಿ ಆ ರಾಜೀನಾಮೆ ಪತ್ರವನ್ನ
ಸ್ಪೀಕರ್ ಯುಟಿ ಖಾದರ್ ಅವರಿಗೆ ಕೊಟ್ಟರು. ಅದಾದ ನಂತರ ಯತ್ನಾಳ್ ಅವರು ಕೂಡ ಇದಕ್ಕೆ ಪ್ರತಿಕ್ರಿಯೆ ಮಾಡಿಲ್ಲ. ಅದು ರಿಸಿಗ್ನೇಷನ್ ಅಕ್ಸೆಪ್ಟ್ ಆಗಬೇಕು, ಅಕ್ಸೆಪ್ಟ್ ಆದ ನಂತರ ಅದು ಗೆಜೆಟ್ ನೋಟಿಫಿಕೇಶನ್ ಆಗಬೇಕು. ನೋಟಿಫಿಕೇಶನ್ ಅಲ್ಲಿ ಬಸವನ ಬಾಗೇವಾಡಿ ಕ್ಷೇತ್ರ ಖಾಲಿ ಅಂತ ಬರುತ್ತಲ್ಲ, ಆಗ ನಾನು ಯೋಚನೆ ಮಾಡ್ತೇನೆ. ಒಂದು ವಾರ ಟೈಮ್ ಇದೆ, ಒಂದು ವಾರದೊಳಗೂ ಕೂಡ ರೆಸಿಗ್ನೇಷನ್ ಅಕ್ಸೆಪ್ಟ್ ಆಗಿಲ್ಲ ಅಂದ್ರೆ ಅದು ಡ್ರಾಮಾ ಅಂತ ಹೇಳಬೇಕಾಗತ್ತೆ ಅನ್ನೋ ದೃಷ್ಟಿಯಲ್ಲಿ ಮತ್ತು ಸ್ಫೋಟಕ ವಿಷಯವನ್ನ ಹೇಳಿದ್ರು. ಹಾಗಾದ್ರೆ ಶಿವಾನಂದ ಪಾಟೀಲ್ ಅವರು ಮಾಡಿದಂತ ಎಡವಟ್ಟೇನು? ಶಿವಾನಂದ ಪಾಟೀಲ್ ಅವರು ರಿಸಿಗ್ನೇಷನ್ ಕೊಡುವ ಒಂದು ಹಾದಿಯಲ್ಲಿ ತಾವು ಮಾಡಿಕೊಂಡಂತ ಎಡವಟ್ಟೇನು? ಇಲ್ಲೇ ತನಕ ಓಕೆ, ಶಿವಾನಂದ ಪಾಟೀಲ್ ಅವರು ರಿಸೈನ್ ಮಾಡಿಲ್ಲ ಅಂದ್ರೆ ಯಾಕೆ ರಿಸೈನ್ ಮಾಡಿಲ್ಲ ಅಂತ ಯಾರು ಕೇಳ್ತಾರಲ್ಲ. ಯತ್ನಾಳ್ ಎಲ್ಲರೂ ಬಗ್ಗೆ ಹೇಳ್ತಾರೆ. ಆದ್ರೆ ಶಿವಾನಂದ ಪಾಟೀಲ್ ಅವರನ್ನ ಯಾವ ಮಾಧ್ಯಮವೂ ಕೇಳಿರ್ಲಿಲ್ಲ. ಯಾಕೆ ನೀವು ರಿಸೈನ್ ಮಾಡಿಲ್ಲ? ಇವತ್ತು ಶುಕ್ರವಾರ ಆಯ್ತು, ಯತ್ನಾಳ್ ಅವರು ಹೇಳಿದ್ದಾರೆ, ನೀವು ಯಾಕೆ ರಿಸೈನ್ ಮಾಡಿಲ್ಲ ಅಂತ ಯಾರು ಕೂಡ ಕೇಳ್ತಾ ಇರಲಿಲ್ಲ. ಆದ್ರೆ ಸಿಟ್ಟುಗೊಂಡಂತ, ಆಕ್ರೋಶಗೊಂಡಂತ ಮತ್ತು ಮರ್ಯಾದೆಗೆ ಹೆದರಿದಂತ ಈ ಮಾತನ್ನ ಇಲ್ಲಿಗೆ ನಿಲ್ಲಿಸಬೇಕನ್ನೋ ದೃಷ್ಟಿಯಲ್ಲಿ ಶಿವಾನಂದ ಪಾಟೀಲ್ ರಿಸೈನ್ ಮಾಡಿದ್ರು. ಆದ್ರೆ ಅವರು ರಾಜೀನಾಮೆ ಪತ್ರದಲ್ಲಿ ಬರೆದಂತ ಒಂದು ರೀಸನ್ ಇದೆಯಲ್ಲ, ಅದು ಈಗ ನಗೆ ಪಾಟಲಿಗೆ ಒಳಗಾಗ್ತಿದೆ. ನೋಡಿ, ಯಾರಾದ್ರೂ ಒಬ್ಬ MLA, ಯಾರಾದ್ರೂ ಒಬ್ಬ MP, ಯಾವ್ದಾದ್ರು ಉನ್ನತ ಹುದ್ದೆಯಲ್ಲಿರುವಂತವ್ರು ಒಂದು ಸ್ಪೀಕರ್ ಅವರಿಗೆ ರಾಜೀನಾಮೆ ಪತ್ರವನ್ನು ಕೊಡುವಾಗ ಸ್ಪೀಕರ್ ಅವರ ಹುದ್ದೆ ಹೆಸರಿರುತ್ತೆ, ಅಂದ್ರೆ ಯಾರಿಗೆ ಕೊಡ್ಬೇಕು ಅವ್ರ ಹೆಸರಿರುತ್ತೆ, ನಂತರ ವಿಷಯ ಇರುತ್ತೆ. ನಾನು ನನ್ನ ಕ್ಷೇತ್ರದ MLA ಸ್ಥಾನಕ್ಕೆ ರಿಸೈನ್ ಮಾಡ್ತಾ ಇದ್ದೀನಿ ವೈಯಕ್ತಿಕ ಕಾರಣದಿಂದ ಒಂದು ಲೈನ್ ಅಲ್ಲಿ ಅದು ಮುಗಿದ್ಬಿಡುತ್ತೆ. ಇಂತಿ ನಿಮ್ಮ ವಿಶ್ವಾಸಿ ಆದರ್ಶಬೇಕು, ನೀವು ಅದನ್ನ ಅಕ್ಸೆಪ್ಟ್ ಮಾಡಿ ಅಂತ ಒಂದು ಲೆಟರ್ ಇರುತ್ತೆ. ಆದ್ರೆ ಶಿವಾನಂದ ಪಾಟೀಲ್ ಅವರು ಬರೆದಂತ ಪತ್ರ ಇದೆಯಲ್ಲ, ಅದು ಒಂಥರ ದೊಡ್ಡ ಲೆಟರ್ ಇದ್ದಂಗಿದೆ. ನೋಡಿ, ನೀವು ಒಂದು ಲೈನ್ ಅಲ್ಲಿ ನಿಮ್ಮ ರಿಸೈನ್ ಅನ್ನ ಕಳಿಸಿದಾಗ, ನಾನು ನನ್ನ ವೈಯಕ್ತಿಕ ಕಾರಣದಿಂದಾಗಿ ನಾನು ನನ್ನ ಸ್ಥಾನಕ್ಕೆ ರಿಸೈನ್ ಮಾಡ್ತಾ ಇದ್ದೇನೆ, ಇತಿ ನಿಮ್ಮ ವಿಶ್ವಾಸಿ, ಹಾಗೆ ಹೀಗೆ ಒಂದು ಲೈನ್ ಬರ್ದು ಮುಗಿಸಿರ್ತಾರೆ. ಅದನ್ನ ನೋಡಿದಂತ ಸ್ಪೀಕರ್ ಅವರು ಏನಾದ್ರೂ ಡೌಟ್ ಇದ್ರೆ, ಅವ್ರಿಗೆ ಏನಾದ್ರೂ ಆ ಪತ್ರದಲ್ಲಿ ಡೌಟ್ ಕಂಡಾಗ ಆ ಕ್ಯಾಂಡಿಡೇಟ್ ಅನ್ನ ಮತ್ತೆ ಕರೆದು ಕೇಳ್ತಾರೆ, ಕೂರಿಸ್ಕೊಂಡು ಕೌನ್ಸಿಲಿಂಗ್ ತರ ಮಾಡ್ಕೊಂಡು, ನಿಮ್ಗೆ ಏನಪ್ಪ ಸಮಸ್ಯೆ ಆಯ್ತು, ನಿಮ್ಮ ಕ್ಷೇತ್ರದ ಏನೋ ಸಮಸ್ಯೆ ಆಯ್ತಾ, ನಿಮ್ಗೆ ಏನಾದ್ರೂ ಅವಮಾನ ಮಾಡಿದ್ರ ಅಥವಾ ನಿಮ್ಗೆ ಯಾರಾದ್ರೂ ಒತ್ತಡ ಹೇರಿದ್ರೆ ರಿಸೈನ್ ಮಾಡ್ಲಿಕ್ಕೆ, ಇವೆಲ್ಲವನ್ನು ಸೆಕೆಂಡ್ ಸ್ಟೇಜ್ ಅಲ್ಲಿ ಕಳಿಸ್ತಾರೆ. ಆದ್ರೆ ಯಾವಾಗ ಒಬ್ಬ MLA ಆದವನು ತಾನು ರಾಜೀನಾಮೆಯ ಕೊಡುವಾಗ ವೈಯಕ್ತಿಕ ಕಾರಣವನ್ನಷ್ಟೇ ಬರೀತಾನೆ. ಆದ್ರೆ ಶಿವಾನಂದ ಪಾಟೀಲ್ ಅವರು ಒಳ್ಳೆ ಲವ್ ಲೆಟರ್ ಬರೆದ ಹಾಗೆ ಬರೀತಾರೆ. ಅದೇನಂದ್ರೆ, ನಾನು ನನ್ನ ಸ್ಥಾನಕ್ಕೆ ರಿಸೈನ್ ಮಾಡ್ತಾ ಇದ್ದೇನೆ, ಜೊತೆಗೆ ಯಾಕೆ ಮಾಡ್ತಾ ಇದ್ದೇನೆ ಅಂದ್ರೆ ಯತ್ನಾಳ್ ಅವರು ಹೀಗೀಗ ಅಂದ್ಬಿಟ್ರು, ಯತ್ನಾಳ್ ಅವರು ನನ್ನ ರಿಸೈನ್ ಅನ್ನು ಕೇಳಿದ್ರು, ಜೊತೆಗೆ ನಾನು ಕೂಡ ಅವ್ರಿಗೆ ಸವಾಲು ಹಾಕಿದ್ದೆ, ಹಾಗಾಗಿ ಯತ್ನಾಳ್ ಅವರು ಕೂಡ ರಿಸೈನ್ ಮಾಡ್ತಾರೆ. ಒಂದ್ ವೇಳೆ ಅವರು ರಿಸೈನ್ ಮಾಡಿದ್ರೆ ಅವರ ರಿಸಿಗ್ನೇಷನ್ ಅನ್ನ ಮೊದಲು ಅಕ್ಸೆಪ್ಟ್ ಮಾಡಿಕೊಂಡು ಅದಾದ ನಂತರ ಮರುಕ್ಷಣವೇ ನನ್ನ ರಾಜೀನಾಮೆಯನ್ನ ನೀವು ಸ್ವೀಕಾರ ಮಾಡಬೇಕು. ಒಂದು ವೇಳೆ ಯತ್ನಾಳ್ ಅವರು ರಾಜೀನಾಮೆಯನ್ನ ಕೊಟ್ಟಿಲ್ಲ ಅಂದ್ರೆ ನನ್ನ ರಾಜೀನಾಮೆ ಕೂಡ ಸ್ವೀಕಾರ ಮಾಡಬೇಡಿ ಎನ್ನುವ ಒಂದು ಪತ್ರವನ್ನ ಬರೆದು ಸ್ಪೀಕರ್ ಅವರಿಗೆ ಕೊಡ್ತಾರೆ. ಅದಾದ ನಂತರ ಸ್ಪೀಕರ್ ಅವರು ಕೂಡ ಒಂದು ಸುದ್ದಿಗೋಷ್ಠಿ ಕರೀತಾರೆ. ಸ್ಪೀಕರ್ ಅವರು ಸುದ್ದಿಗೋಷ್ಠಿ ಕರೆದು, ಇಲ್ಲ, ಯತ್ನಾಳ್ ಅವರು ರಿಸೈನ್ ಮಾಡಿಲ್ಲ, ಹಾಗಾಗಿ ಶಿವಾನಂದ ಪಾಟೀಲ್ ಅವರ ಈ ರಾಜೀನಾಮೆಯನ್ನು ಸ್ವೀಕರಿಸಲಿಕ್ಕೆ ಆಗಲ್ಲ ಅಂತ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಬಿಡಿ, ಆ ಸ್ಪೀಕರ್ ಅವರ ನಿರ್ಧಾರವನ್ನು ನಾವು ಯಾವ ಕಾರಣಕ್ಕೂ ಕೂಡ ಪ್ರಶ್ನೆ ಮಾಡ್ಲಿಕ್ಕೆ ಆಗಲ್ಲ. ಆದ್ರೂ ಕೂಡ ಇವತ್ತು ನಡೆದಂತ ಪೊಲಿಟಿಕಲ್ ಹೈಡ್ರಾಮಾ ಇದೆಯಲ್ಲ, ಶಿವಾನಂದ ಪಾಟೀಲ್ ಅವರು ರಿಸೈನ್ ಮಾಡೋದಾಗಿರ್ಲಿ, ಆ ರಿಸೈನ್ ಪತ್ರವನ್ನ ನಮಗೆ ಸಿಕ್ಕಂತ ಪರಿ ಆಗಿರ್ಲಿ, ಅಂದ್ರೆ ರಿಸೈನ್ ಲೆಟರ್ ಅಲ್ಲಿ ಏನೆಲ್ಲ ಕತೆ ಬರೋದಿಲ್ಲ ಅದಾಗ್ಲಿ, ಆ ನಂತರ ಸ್ಪೀಕರ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಯತ್ನಾಳ್ ಅವರು ರಿಸೈನ್ ಕೊಟ್ಟಿಲ್ಲ, ಹಾಗಾಗಿ ಅದಕ್ಕೆ ಪೂರಕವೆಂಬಂತೆ ಶಿವಾನಂದ ಪಾಟೀಲ್ ಅವರ ರಾಜೀನಾಮೆ ಕೂಡ ನಾವು ಸ್ವೀಕಾರ ಮಾಡ್ಲಿಕ್ಕಾಗುವುದಿಲ್ಲ ಎನ್ನುವ ಹೇಳಿಕೆ ಇದೆಯಲ್ಲ, ಇದು ಕೂಡ ದೊಡ್ಡದಾದಂತ ಒಂದು ನಗೆ ಪಾಟಲಿಗೆ ಕಾರಣವಾದದ್ದು ಸತ್ಯ. ಇವೆಲ್ಲ ನೋಡ್ತಿದ್ದಂತ ಯತ್ನಾಳ್ ಅವರು ಮತ್ತೆ ಇಲ್ಲಿ ತನಕ ಸಿಟ್ಟಲ್ಲಿ ಮಾತಾಡ್ತಿದ್ರು. ಆದ್ರೆ ಈ ಸಲ ಪ್ರಪ್ರಥಮ ಬಾರಿಗೆ ಯತ್ನಾಳ್ ಅವರು ಒಂದು ನಗೆ ಚಟಕೆಯನ್ನು ಹಾರಿಸಿದ್ದಾರೆ. ಇವೆಲ್ಲ ಡ್ರಾಮಾ ಬಿಡ್ರಿ, ರಿಸೈನ್ ಮಾಡುವಾಗ ಅವ್ರು ತಮ್ಮ ಹೆಸರನ್ನ ಬರ್ಕೊಂಡು ರಿಸೈನ್ ಮಾಡ್ಬೇಕಿತ್ತು ಹೊರತು ಆ ರಿಸೈನ್ ಪತ್ರದಲ್ಲಿ ನಾನು ರಿಸೈನ್ ಮಾಡ್ಬೇಕಂತೆ, ನಾನು ರಿಸೈನ್ ಮಾಡಿದ ನಂತರ ನನ್ನ ರೆಸಿಗ್ನೇಷನ್ ಲೆಟರ್ ಅಕ್ಸೆಪ್ಟ್ ಆಗ್ಬೇಕಂತೆ, ಅಕ್ಸೆಪ್ಟ್ ಆದ ನಂತರ ಅದು ಮೊದಲ ಬಾರಿಗೆ ರಾಜೀನಾಮೆ ಪತ್ರವನ್ನು ಕೊಟ್ಟಂತ ಶಿವಾನಂದ ಪಾಟೀಲ್ ಅವರ ರಾಜೀನಾಮೆ ಅಕ್ಸೆಪ್ಟ್ ಆಗ್ಬೇಕಂತೆ ಎನ್ನುವ ಒಂದು ಮನವಿ ಪತ್ರ ಕೊಟ್ಟಿದ್ದಾರಲ್ಲ, ಇದು ರಾಜೀನಾಮೆ ಪತ್ರ ಅಲ್ಲ, ಇದು ಮನವಿ ಪತ್ರ ಎನ್ನುವ ದೃಷ್ಟಿಯಲ್ಲಿ ಯತ್ನಾಳ್ ಅವರು ನಗೆ ಚಟಕೆಯನ್ನು ಹಾರಿಸಿ ಅವರು ತಮ್ಮ ಕೆಲಸಕ್ಕೆ ಹೋಗ್ಬಿಟ್ರು. ಏನೇ ಆಗ್ಲಿ, ಇವತ್ತು ನಡೆದಂತ ಒಂದು ಹೈ ಪೊಲಿಟಿಕಲ್ ಡ್ರಾಮಾ ಇದೆಯಲ್ಲ, ಅದು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕಿಯಾಗಿ ಉಳಿಯುತ್ತೆ ಅನ್ನೋದಕ್ಕೆ ಎರಡು ಮಾತಿಲ್ಲ. ಯಾಕಂದ್ರೆ ನಿಮ್ಗೇನಾದ್ರೂ ರಾಜೀನಾಮೆ ಕೊಡ್ಲೇಬೇಕು ಎನ್ನುವ ದೃಷ್ಟಿಯಲ್ಲಿ ನಿಮ್ಗೆ ಮನಸ್ಸಿದ್ರೆ, ಅಥವಾ ಯತ್ನಾಳ್ ಅವರ ಮಾತಿನಿಂದ ನೀವು ನಿಜವಾಗಿಯೂ ನೊಂದಿದ್ರೆ, ನೀವು ದೊಡ್ಡ ಹಿರಿಯ ನಾಯಕರಿದ್ರಿ, 6 ಸಲ ಗೆದ್ದಂತವರು, ರಾಜೀನಾಮೆ ಕೊಡ್ಲೇಬೇಕಂತ ನಿಮ್ಗೆ ಯಾರೂ ಕೂಡ ಒತ್ತಾಯ ಮಾಡಿರಲಿಲ್ಲ. ಯತ್ನಾಳ್ ಅವರು ಹೇಳ್ತಾರೆ, ಯಾರ್ಯಾರು ಪೊಲಿಟಿಕಲ್ ಪಾರ್ಟಿ ಸಿದ್ದರಾಮಯ್ಯನವರು ರಿಸೈನ್ ಮಾಡ್ಬೇಕಂತ ದಿನ ವಿರೋಧ ಪಕ್ಷದವ್ರು ಹೇಳ್ತಾರೆ, ಮೋದಿಯವರು ರಿಸೈನ್ ಮಾಡ್ಲೇಬೇಕು ಅಂತ ಕಾಂಗ್ರೆಸ್ನವ್ರು ಪ್ರತಿದಿನ ಹೇಳ್ತಾನೆ ಇರ್ತಾರೆ. ಹಾಗಾಗಿ ಅವರೆಲ್ಲ ಕೂಡ ರಿಸೈನ್ ಮಾಡ್ಲಿಕ್ಕೆ ಆಗಲ್ಲ. ಅದೇ ರೀತಿ ಯತ್ನಾಳ್ ಅವರು ಹೇಳಿದ ಮಾತ್ರಕ್ಕೆ ನೀವು ನೊಂದು ಬೆಂದು
ಹಿರಿಯರಾದಂತಹ ಶಿವಾನಂದ ಪಾಟೀಲ್ ಅವರು ಜೊತೆಗೆ MLA ಕೂಡ ಆಗಿದ್ದಾರೆ, ಜೊತೆಗೆ ಕೃಷಿ ಮಾರುಕಟ್ಟೆ ಸಚಿವರು ಕೂಡ ಆಗಿದ್ದಾರೆ. ಹಾಗಾಗಿ ಇಂಥ ಹಿರಿಯ ನಾಯಕರು ಯತ್ನಾಳ್ ಅವರ ಮಾತಿಗೆ ಬೇಸರಗೊಂಡು ರಿಜನ್ ಮಾಡುವಾಗ ಅವರು ಕೂಡ ಸ್ವಲ್ಪ ಅಳೆದು ತೂಗಿ ರಿಜನ್ ಲೆಟರ್ ಏನೇನು ಬರೀಬೇಕು ಎನ್ನುವ ಒಂದು ಸ್ವಲ್ಪ ಬುದ್ಧಿ ಉಪಯೋಗಿಸಬೇಕಿತ್ತು. ಆದರೆ ಏನೋ ಮಾಡ್ಲಿಕ್ಕೆ ಹೋಗಿ ತಾವೇ ಈ ಡ್ರಾಮಾದಲ್ಲಿ ನಗೆ ಪಾಟಲಿಗೆ ಈಡಾಗಿದ್ದು ಇದೀಗ ದೊಡ್ಡ ಸತ್ಯವಾಗಿದೆ. ಏನೇ ಆಗಲಿ ಇನ್ನು ಮುಂದಾದ್ರೂ ಕೂಡ ಈ ರಾಜೀನಾಮೆಯ ಡ್ರಾಮಾ ಇಷ್ಟಕ್ಕೆ ಮುಗಿದು ಯಾರು ಕೂಡ ರಿಜನ್ ಮಾಡದೇ ಇರಲಿ. ಯಾಕಂದ್ರೆ ಅವರವರ ವೈಯಕ್ತಿಕ ವಿಷಯಕ್ಕೆ ರಿಜನ್ ಮಾಡಿ ಮತ್ತೆ ಕೋಟಿ ಲೆಕ್ಕದಲ್ಲಿ ಚುನಾವಣೆಗೆ ಖರ್ಚು ಮಾಡೋದಿದೆಯಲ್ಲ, ಅದು ಕೂಡ ಜನರಿಗೆ ಹೊರೆಯಾಗುತ್ತೆ. ಜನರ ದುಡ್ಡಿನಿಂದ ಬಂದಂತ, ಜನರ ತೆರಿಗೆಯಿಂದ ಬಂದಂತ ಈ ಸರ್ಕಾರದ ಹಣವನ್ನು ಮತ್ತೆ ಪದೇ ಚುನಾವಣೆಗೆ ಖರ್ಚು ಮಾಡೋದು ಕೂಡ ಅದು ಜನರ ಮೇಲೆ ಮತ್ತೆ ಒತ್ತಡವನ್ನು ಹೇರುತ್ತೆ. ಏನೇ ಆಗಲಿ ಈ ಪೊಲಿಟಿಕಲ್ ಡ್ರಾಮಾ, ಈ ರಾಜೀನಾಮೆ ಡ್ರಾಮಾ ಇದೆಯಲ್ಲ, ಅದು ಇಷ್ಟಕ್ಕೆ ಮುಗಿದ್ರೆ ಜನರಿಗೆ ಒಳ್ಳೇದು, ಜೊತೆಗೆ ಇಬ್ಬರು ನಾಯಕರಿಗೆ ಒಳ್ಳೇದು. ಇದು ಹೀಗೆ ಮುಂದುವರೆದ್ರೆ ಮತ್ತೆ ಕಚ್ಚಾಟ ಸ್ಟಾರ್ಟ್ ಆಗುತ್ತೆ, ಮತ್ತೆ ಬೇರೆ ರಿಜನ್ ಮಾಡ್ತಾರೆ, ಮತ್ತು ಬೇರೆ ರಿಜನ್ ಮಾಡೋದ್ರ ಮುಖಾಂತರ ಸರ್ಕಾರಕ್ಕೂ ಕೂಡ ದೊಡ್ಡ ಕಂಟಕವಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.